ಎಸ್, ಇದು ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಮತದಾನಕ್ಕೆ ಸಿದ್ಧತೆಗಳಾಗ್ತಾ ಇದೆ, ಯಾರೆಲ್ಲ ಕಣದಲ್ಲಿದ್ದಾರೆ ಅನ್ನೋದರ ಡೀಟೇಲ್ಸ್ ಆದ್ರೆ ಒಟ್ಟಾರೆ ದೇಶಕ್ಕೆ ತೆಗೆದುಕೊಂಡ್ರೆ ಇದು 3ನೇ ಹಂತದ ಮತದಾನ. ದೇಶಾದ್ಯಂತ 3ನೇ ಹಂತದ ಮತದಾನಕ್ಕೆ ಕೌಂಟ್ ಡೌನ್ ಜೋರಾಗಿದೆ. 12 ರಾಜ್ಯ, 94 ಕ್ಷೇತ್ರ, 1351 ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗಿದೆ. ಜೊತೆಗೆ ಘಟಾನುಘಟಿಗಳು ಕೂಡ ಇದ್ದಾರೆ. ಅಮಿತ್ ಶಾ ಸೇರಿದಂತೆ ಹಲವು ದಿಗ್ಗಜ ನಾಯಕರ ಹಣೆ ಬರಹ ಇವತ್ತು ಮತಪೆಟ್ಟಿಗೆಯಲ್ಲಿ ಭದ್ರ ಆಗಿದೆ. 94 ಕ್ಷೇತ್ರ, 12 ರಾಜ್ಯ, 1351 ಅಭ್ಯರ್ಥಿಗಳ ಭವಿಷ್ಯ ನಿರ್ಧರಿಸುವಂತಹ ಚುನಾವಣೆ ಇದು. 3ನೇ ಹಂತದ ಮತದಾನ ದೇಶದಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ 7 ಗಂಟೆಯಿಂದ ದೇಶಾದ್ಯಂತ ಮತದಾನ ಶುರುವಾಗುತ್ತೆ. ಅಮಿತ್ ಶಾ ಸೇರಿದಂತೆ ಹಲವು ದಿಗ್ಗಜ ನಾಯಕರ ವೋಟಿಂಗ್ ಇವತ್ತು ನಡೆಯುತ್ತೆ. 3ನೇ ಹಂತದ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅತಿರಥ ಮಹಾರಥರ ನಾಯಕರ ಭವಿಷ್ಯ ನಿರ್ಧಾರ ಆಗುವಂತಹ ದಿನ ಇವತ್ತು. ಚುನಾವಣಾ ಕಣದಲ್ಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಜೊತೆಗೆ ಶಿವರಾಜ್ ಸಿಂಗ್ ಚೌಹಾಣ್, ಸುಪ್ರಿಯಾ ಸುಳೆ, ಸುನೇತ್ರಾ ಪವಾರ್ ಸೇರಿದಂತೆ ಹಲವರು ಕಣದಲ್ಲಿದ್ದಾರೆ. ನಮ್ಮ ರಾಜ್ಯದ ವಿಚಾರಕ್ಕೆ ಬರುವುದಾದ್ರೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಕಣದಲ್ಲಿದ್ದಾರೆ. ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಣದಲ್ಲಿದ್ದಾರೆ. ಹಲವು ದಿಗ್ಗಜ ನಾಯಕರ ಹಣೆ ಬರಹ ಮತಪೆಟ್ಟಿಗೆಯಲ್ಲಿ ಭದ್ರ ಆಗತ್ತೆ. ಘಟಾನುಘಟಿ ನಾಯಕರ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸುವಂತಹ ದಿನ ಇದು. ಎಸ್, 2ನೇ ಹಂತದ ಚುನಾವಣೆ ಯಾವ ಯಾವ ರಾಜ್ಯ ಅನ್ನೋದನ್ನ ಸ್ಕ್ರೀನ್ ನಲ್ಲಿ ನೋಡ್ತಾ ಇದೀವಿ. ಗುಜರಾತ್ನ 26 ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಮತದಾನ ಆಗತ್ತೆ. ಮಧ್ಯಪ್ರದೇಶದ 8, ಛತ್ತೀಸ್ಗಢದ 7, ಬಿಹಾರದ 5, ಅಸ್ಸಾಂನ 4, ಪಶ್ಚಿಮ ಬಂಗಾಳದ 4, ಗೋವಾ 2 ಲೋಕಸಭಾ ಕ್ಷೇತ್ರ, ದಾದ್ರಾ ಮತ್ತು ನಗರ್ ಹವೇಲಿ 1, ದಿಯು ಮತ್ತು ದಮನ್ 1 ಕ್ಷೇತ್ರಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ. 94 ಕ್ಷೇತ್ರಗಳಲ್ಲಿ, ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಇವತ್ತು ವೋಟಿಂಗ್ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತದಾನ ಕೂಡ ಆರಂಭ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.